ಜೊತೆಲಿ ಬರ್ತಿದ್ರು, ಇಬ್ರು ಕಾಣಿಸ್ತಿಲ್ಲ, ಎಲ್ಲೋದ್ರಂತ ನೋಡ್ರೆ ಮಳೆ ಬರ್ತೈತೆ. ನೋಡೋಣ ಬರ್ರಿ ಏನೇನಿದೆ ಅಂತ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾವು ಅಲ್ಲಿ ಬೆಟ್ಟದ ಮೇಲೆ ಒಂದ್ ಕಡೆ ನೀರ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಝೂಮ್ ಹಾಕಿದ್ರೆ ಕಾಣುತ್ತೆ. ಈ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಇದೆ ಒಂದು, ಮತ್ತೆ ಫಾಲ್ಸ್ ಇದೆ. ಇವತ್ತಿನ ವ್ಲಾಗ್ ಅಲ್ಲಿ ಇದನ್ನ ತಿಳಿಸ್ಕೊಡ್ತೀನಿ, ಎಲ್ಲರೂ ಮರಿದಲ್ಲ ಈ ವ್ಲಾಗ್ನ ಕೊನೆ ತನಕ ನೋಡಿ. ನೋಡ್ರಿ, ಕಲತ್ಗಿರಿ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ 2 ರೋಡ್ ಬರುತ್ತೆ. ಸ್ಟ್ರೈಟ್ ಹೋದ್ರೆ ಕೆಮ್ಮನ್ಗುಂಡಿಗೆ ಹೋಗ್ತೀರಾ, ಹಿಂಗೆ ಲೆಫ್ಟ್ ತಗೊಂಡು ಈ ಕಡೆ ಸೈಡಿಗೆ ಬಂದ್ರೆ ಕಲತ್ಗಿರಿಗೆ ಬರ್ತೀರಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ಕರ್ನಾಟಕ ಚಿಕ್ಕಮಗಳೂರು ಜಿಲ್ಲೆಯ ಸುಂದರವಾದ ಜಲಪಾತ. ಲೈಫ್ ಅಲ್ಲಿ ನಾವು ತುಂಬಾ ದೇವಸ್ಥಾನಗಳನ್ನ ನೋಡಿರ್ತೀವಿ, ಆದ್ರೆ ಈ ಜಲಪಾತ ಪಕ್ಕದಲ್ಲೇ ಚಿಕ್ಕ ಒಂದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಈ ಸುಂದರವಾದ ಜಲಪಾತ ಸುಮಾರು 50 ಅಡಿ ಎತ್ತರದಿಂದ ನೀರು ಬೀಳುತ್ತೆ. ಲೈಫ್ ಅಲ್ಲಿ ನಾನು ಕೂಡ ತುಂಬಾ ದೇವಸ್ಥಾನಗಳನ್ನ ನೋಡಿದ್ದೆ, ಆದ್ರೆ ಇಂಥ ಡಿಫ್ರೆಂಟ್ ದೇವಸ್ಥಾನ ನಾನು ಫಸ್ಟ್ ಟೈಮ್ ನೋಡ್ತಿಲ್ಲ. ಸುಮಾರು ಚಿಕ್ಕ ವಯಸ್ಸಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಿದ್ದೀವಿ. ಯಾರೆಲ್ಲ ಈ ದೇವಸ್ಥಾನದ ಬಗ್ಗೆ ನೋಡಿದೀರಾ ಬರಿದಲ್ಲೇ ಕಮೆಂಟ್ ಮಾಡಿ. ಈ ದೇವಸ್ಥಾನ ಬರೀ ಜಲಪಾತ ದೇವಸ್ಥಾನ ಒಂದೇ ಅಲ್ದಲೆ ಈ ಜಾಗದಲ್ಲಿ ತುಂಬಾ ಋಷಿ ಮುನಿಗಳೆಲ್ಲ ತಪಸ್ ಮಾಡಿದ ಜಾಗ ಕೂಡ ಆಗಿದೆ. ಈ ದೇವಸ್ಥಾನದ ವಿಶೇಷತೆ ನೀವೇನಾದ್ರು ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ. ಎಲ್ಲ ಜಲಪಾತಕ್ಕೂ ಎಲ್ಲಿಂದಾನಾದ್ರೂ ನೀರ್ ಬರೋ ವಿಷಯ ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೆ ಇಲ್ಲಿರೋ ಜಲಪಾತಕ್ಕೆ ಎಲ್ಲಿಂದ ನೀರ್ ಬರ್ತಿದೆ ಅಂತಂದ್ರು ಇಷ್ಟು ವರ್ಷ ಆದ್ರೂ ಗೊತ್ತಿಲ್ಲ. ಇಲ್ಲಿರೋ ಜಲಪಾತದಲ್ಲಿ ನೀವೇನಾದ್ರೂ ಬಂದು ಸ್ನಾನ ಮಾಡಿದ್ರೆ ನಿಮ್ಮ ಮೈಯಲ್ಲಿರೋ ರೋಗ ಮತ್ತು ನೋವುಗಳೆಲ್ಲ ಕಳೆದೋಗುತ್ತೆ. ಪ್ರತಿಯೊಬ್ರು ನೀವು ನೋಡಿರೋ ಹಾಗೆ ಪ್ರತಿಯೊಂದು ದೇವರಿಗೆ ಕೂಡ ಒಂದೊಂದು ದೇವಸ್ಥಾನ ಅಂತ ಇದ್ದೇ ಇರುತ್ತೆ, ಆದ್ರೆ ಇಲ್ಲಿರೋ ದೇವರಿಗೆ ಗುಹೆನೆ ದೇವಸ್ಥಾನ ಆಗಿದೆ. ಇನ್ನೇನು ಸ್ಕೂಲ್ಗಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಲ್ಲರೂ ಟ್ರಿಪ್ ಹೋಗ್ಬೇಕು ಅಂತ ನೀವೇನಾದ್ರು ಪ್ಲಾನ್ ಮಾಡ್ತಿದ್ರೆ ಇಲ್ಲಿರೋ ಕಲ್ಲತ್ಗಿರಿಗೆ ಬಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಕೂಡ. ನೀವೆಲ್ಲರೂ ಲೊಕೇಶನ್ ನ ಯೋಚನೆ ಮಾಡ್ತಿರ್ತೀರಾ, ಯಾಕೆ ತಲೆ ಕೆಡ್ಸ್ಕೊಂತೀರಾ? ಲೊಕೇಶನ್ ನ ತಿಳಿಸ್ಕೊಡಕ್ಕೋಸ್ಕರನೇ ನಾನಿರೋದು. ಲೊಕೇಶನ್ ಬಂದ್ಬಿಟ್ಟು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕಲ್ಲತ್ತಿಗಿರಿ ಎಂಬ ಒಂದು ಗ್ರಾಮದಲ್ಲಿ ಈ ದೇವಸ್ಥಾನ ಇರೋದು. ಪ್ರತಿಯೊಬ್ರು ಇಲ್ಲಿ ದೇವಸ್ಥಾನ ಮಾತ್ರ ಇದೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇಲ್ಲಿರೋ ಜಲಪಾತಕ್ಕೂ ನಿಮ್ಮೂರಲ್ಲಿರೋ ಒಂದೊಂದು ದೇವಸ್ಥಾನ ಕೂಡ ಇಲ್ಲಿಗೆ ಲಿಂಕ್ ಇದೆ. ನಿಮ್ಮೂರಲ್ಲಿ ನಡೆಯೋ ಹಬ್ಬ ಜಾತ್ರೆಗಳಿಗೆಲ್ಲ ದೇವರಿಗೆ ಪುಣ್ಯ ಮಾಡ್ಸಕ್ಕೋಸ್ಕರ ಕಲ್ಲತ್ತಿಗಿರಿಗೆ ಬರ್ತಾರೆ. ಈ ದೇವಸ್ಥಾನಕ್ಕೆ ಯಾವ ಟೈಮಲ್ಲಿ ಬಂದ್ರೆ ಬೆಸ್ಟ್ ಅಂತಂದ್ರೆ ಯಾವಾಗ್ಲೂ ಮಳೆ ಬರ್ತಿರೋ ಕಾಲ, ಇಲ್ಲಾಂದ್ರೆ ಚಳಿಗಾಲದಲ್ಲಿ ಬಂದ್ರೆ ಈ ದೇವಸ್ಥಾನ ವಿಸಿಟ್ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ದೇವಸ್ಥಾನಕ್ಕೆ ಪ್ರತಿಯೊಬ್ರು ಒಂದ್ ಟೈಮ್ ವಿಸಿಟ್ ಮಾಡಿ ನೀವೇ ಹೇಳ್ತೀರಾ ಹೇಗಿದೆ ದೇವಸ್ಥಾನ ಅಂತ ಹೇಳಿ. ನಾನು ಕೂಡ ಕರ್ನಾಟಕದಲ್ಲಿರೋ ಪುಣ್ಯ ಕ್ಷೇತ್ರಗಳಿಗೆಲ್ಲ ಆಗಾಗ ವಿಸಿಟ್ ಮಾಡ್ತಾ ಇರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕಂಟೆಂಟ್ ಗೆ ಮರಿದಲ್ಲೇ ಮನೋಹರ್ ಕೊಡೋರಕೊಂಡ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ರೀತಿ ಇನ್ಫಾರ್ಮೇಶನ್ ವಿಡಿಯೋಸ್ ಬರ್ತಾ ಇರುತ್ತೆ. ನೋಡ್ರಿ, ನಾವ್ ಯಾವ್ದೇ ಜಾಗಕ್ಕೆ ಹೋದ್ರು ಕೂಡ ಮಂಡಕ್ಕಿ ಕಾರನ್ನ ಯಾಕೆ ತಗೊಂಡ್ ಹೋಗ್ತೀವಿ ಹೇಳ್ರಿ? ಹಿಡ್ಕೊಂಡು ಹೋಗೋಕೆ ಭಾರ ಕಮ್ಮಿ, ಮತ್ತೆ ಒಂದು ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಯಾವುದೇ ಪ್ಲೇಸಿಗೆ ಹೋದ್ರು ಮಂಡಕ್ಕಿ ಕಾರನೇ ಫೇಮಸ್ಸು ಅಲ್ಲೇನೋ? ಏನಂತೀರಂತ ಕಮೆಂಟ್ ಮಾಡಿರಿ. ನೀವು ಹಂಗೇನಾ ಇಲ್ಲ ನಾವು ಮಾತ್ರ ಹಂಗೇನಾ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಫೈನಲ್ ಆಗಿ ಈಗ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇದು ಎಲ್ಲಿಗೆ ಹೋಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಬಂದಿದ್ದೀವಿ ಆದರೆ ತುಂಬ ಸತಿ ಏನು ಬಂದಿಲ್ಲ. ಹೇಗಿದೆ ಅಂತೇಳಿ ಬನ್ನಿ ಈ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಏನು ಗೊತ್ತಾ, ನಮ್ಮ ಚಿಕ್ಕಮಗಳೂರು ಸರೌಂಡಿಂಗ್ಗೆ ತುಂಬ ಪ್ಲೇಸ್ಗಳಿದೆ. ಅಲ್ಲಿಗೆಲ್ಲ ಹೋಗ್ಬೇಕಂತಂದ್ರೆ ನಾವು ಸ್ವಲ್ಪ ಫ್ರೀ ಆಗಬೇಕು. ಯೂಟ್ಯೂಬಲ್ಲಿ ನೀವೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ, ಮಾನಿಟೈಸೇಷನ್ ಆನ್ ಆಗಿ, ಚೆನ್ನಾಗಿ ವ್ಯೂಸು ಮತ್ತು ವ್ಲಾಗ್ ಮಾಡೋದನ್ನೆಲ್ಲ ನೀವು ಕಂಟಿನ್ಯೂಸ್ ಆಗಿ ನೋಡಿದ್ರೆ ಏನಾದರೂ ಒಂದು ಸ್ವಲ್ಪ ಹೋಗ್ಬರೋ ಖರ್ಚಿಗಾರು ಆಗುತ್ತೆ ಅಲ್ವಾ? ನೀವು ವೀಡಿಯೋಗಳು ಅಪ್ಲೋಡ್ ಮಾಡ್ಬೇಕಾದ್ರೆ ವೀಡಿಯೋ ಅಪ್ಲೋಡ್ ಮಾಡಿರಿ ಅಂತೀರಾ, ವೀಡಿಯೋ ಅಪ್ಲೋಡ್ ಆದ್ಮೇಲೆ ವೀಡಿಯೋಸೇ ನೋಡಲ್ಲ. ಇವಾಗಿನ ಜೊತೆಲಿ ಬರ್ತಿದ್ರು, ಇಬ್ರು ಕಾಣಿಸ್ತಿಲ್ಲ, ಎಲ್ಲೋದ್ರಂತಾನೆ ಗೊತ್ತಿಲ್ಲ. ಕುಶಲ ನೋಡ್ರಿ, ಈ ಟೈಮಲ್ಲಿ ಈ ಥರ ಹತ್ತಕ್ಕಾಗುತ್ತೆ. ಇದು ಮಳೆಗಾಲದಲ್ಲಿ ಏನಾದ್ರು ಬಂದುಬಿಟ್ರೆ ಫುಲ್ಲು ಜಾರುತ್ತೆ. ಪ್ಲೇಸ್ ನೋಡ್ರಿ ಹೆಂಗಿದೆ. ಇಲ್ಲೆಲ್ಲ ನೀರು ಕಮ್ಮಿ ಇದೆ. ಮಳೆಗಾಲದಲ್ಲಿ ಬಂದ್ವಿ ಅಂದರೆ ಫುಲ್ಲು ನೀರಿರುತ್ತೆ, ಚೆನ್ನಾಗಿರುತ್ತೆ ಪ್ಲೇಸು ನೋಡೋಕ್ಕೂ. ಇನ್ನು ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಇಷ್ಟು ದೂರ ಬಂದಿರೋದು. ನೋಡೋಣ ಬರ್ರಿ ಏನೇನಿದೆ ಅಂತ. ದೇವಸ್ಥಾನಕ್ಕೆ ಎಲ್ಲ ಕರ್ನಾಟಕದಿಂದ ಎಲ್ಲ ಊರಿಂದನೂ ಕರ್ಕೊಂಬರ್ತಾರೆ ದೇವ್ರ ಪೂಜೆಗೆ, ಪ್ರತಿಯೊಂದು ಊರಿಂದನೂ. ಪ್ರತಿಯೊಂದು ಯಾವುದೇ ದೇವಸ್ಥಾನ ಓಪನ್ ಆದರೂ ಏನೇ ಆದರೂ ಇಲ್ಲಿಗೆ ಕರ್ಕೊಂಬರೋದು. ಹೌದಾ? ನಿಮ್ದು ಈಗ ದೇವ್ರ ಕರ್ಕೊಂಬಂದಿದ್ದೀರಾ? ಜಾತ್ರೆಗಾದ್ರೂ ಇಲ್ಲಿಗೆ ಬರೋದು, ಇಲ್ಲಿಗೆ ಒಂದ್ಸತಿ ಕರ್ಕೊಂಡ್ ಬರ್ಲೇಬೇಕು ಇಲ್ಲಿಗೆ ಪುಣ್ಯ ಮಾಡ್ಸಕ್ಕ. ಲೈಫೇ ಹಿಂಗ್ ಆಗ್ಬಿಟ್ಟಿದೆ. ಎಲ್ಲೋದ್ರು ಬಿಸಿಲಲ್ಲಿ ಅಷ್ಟು ಸತ್ತಿ, ನೋಡ್ರೆ ಮಳೆ ಬರ್ತೈತೆ.